ಬನ್ನಿ ವೆಂಕಟೇಶ್ ಈ ಕಡೆ ಬಪ್ಪ. ಸರ್ ಸರ್ ಏನ್ರು ಬರ್ಬೇಕಪ್ಪ ಜೋರಾಗಿ ಆಯ್ತಾ? ಯಾರು ಈ ಕಡೆಯಿಂದ ಹೆಣ್ಮಕ್ಳು ಧ್ವನಿ ಮಾಡ್ತಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೀವಿ, ದಯಮಾಡಿ ಸ್ಟೇಜ್ ಮೇಲೆ ನಮ್ಮೆಲ್ಲರ ಒಂದು ಕಾಯಕಯೋಗಿ ಆಗಿರುವಂತಹ ಅನ್ವೇಷಣೆ ಚಪ್ಪಾಳೆ ನಮನಾಗುತ್ತೆ. ಒಂದು ಗಟ್ಟಿಯಾದ ಚಪ್ಪಾಳೆ ಬರಲಿ ಬಂಧುಗಳೇ, ಅಭಿಮಾನದ ಚಪ್ಪಾಳೆ ಬರಲಿ. ಇದು ಸತ್ಯದ ಮನೆಯಲ್ಲಿ ಶಿವನಿರ್ತಾನೆ, ಶಿವನಿಗೆ ಹಾಗೆ ಸಂತೋಷ್ ಲಾಡ್ ಸರ್ ಅವರ ಕುಟುಂಬಸ್ಥರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೊಟ್ಟಿಗೆ ಒಂದು ಬಂಧುಗಳೇ, ಬಹಳ ಮಧುರಾತಿ ಮಧುರ ಗಳಿಗೆ ಇದು ಪಾತ್ರರಾಗಬೇಕು. ವೇದಿಕೆಯ ಮುಂಭಾಗ ಆಸೀನರಾಗಬೇಕಾಗಿ ನಿಂತ್ಕೊಳ್ಳೋದೇನೆ ದಯವಿಟ್ಟು. ಸರ್, ಹಿಂದೆ ಇಲ್ಲಿ ಹೊಸಪೇಟೆಯಲ್ಲಿ BJP ಸರ್ಕಾರ ಇತ್ತು ಸರ್. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಬಂದಿದೆ. ಹಾಗಾಗಿ ಮುಂದಿನ ದಿನ ಒಳ್ಳೆ ವ್ಯಕ್ತಿಗಳು ಬರಬೇಕು ಆರಿಸಿ ಅಂತಂದು ನಮ್ಮ ಅಭಿಪ್ರಾಯ. ಏನು ಸರ್, ಸಂತೋಷ್ ಲಾಡ್ ಒಬ್ಬ ಒಳ್ಳೆಯ ವ್ಯಕ್ತಿ ಸರ್. ಅವರು ನಮಗೆ ಗೊತ್ತಿದ್ದ, ನಮಗೆ ಅವರು ಪರಿಚಯ ಇದ್ದರು ವ್ಯಕ್ತಿ. ಸೊಂಡೂರಿಂದನೂ ಬರ್ತಿದ್ರು. ಹಾಗಾಗಿ ಈಗ ಕಲಘಟೆಯಲ್ಲಿ ನಿಂತು ಗೆದ್ದು ಬಂದಿದ್ದಾರೆ. ಒಳ್ಳೆಯ ವ್ಯಕ್ತಿ ಅವರು. ಒಬ್ಬ ಕಾರ್ಮಿಕ ಸಚಿವವಾಗಿ ಒಳ್ಳೆಯ ಕೆಲಸಗಳು ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಅಭಿಪ್ರಾಯ ಸರ್. ಇವತ್ತು ಸಂತೋಷ್ ಲಾಡ್ ಅವ್ರ ಬರ್ತಡೇ ಅದ್ದೂರಿಯಾಗಿ ನಡೀತಿದೆ. ತಾವು ಎಲ್ಲಿಂದ ಬಂದಿದ್ದೀರಾ, ಏನ್ ಹೇಳ್ತೀರಾ ಸಂತೋಷ್ ಲಾಡ್ ಅವ್ರ ಬಗ್ಗೆ? ನಾವು ಇಲ್ಲೇ ಸಿಟಿ ಪಕ್ಕದಾಗಿರೋರೆ, ಕಮಲಾಪುರ ಮಲ್ಪಂಗುಡಿ ಈ ಭಾಗದಿಂದ ಬಂದಿರೋದು. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಂದು ಇದು ಕಾರ್ಯಕ್ರಮ ಒಂದು ವಿಶೇಷ. ಯಾವ ಹುಟ್ಟು ಹಬ್ಬ ಅಂದ್ರೂ ಕೂಡ ಯಾವುದೇ ಆಹಾರ ತುರಾಯ, ಕೇಕು, ಬಾಣ ಮತ್ತೊಂದು ಯಾವುದೂ ಇಲ್ಲ. ಮೊದಲಾಗಿ ನಾನು ಸಂತೋಷ್ ಸಾಹೇಬ್ರದ್ದು ವಿಶ್ವ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಸಂತೋಷ್ ಸಾಹೇಬರು ಬಡವರಿಗೆ ಬೇಕಂತವ್ರು ಮಿನಿಸ್ಟರ್. ಇನ್ನೂವರೆಗೆ ಯಾರಿಗೆ ಮನಸ್ಸು ನೋಯಿಸಿಲ್ಲ ಅವರು. ಬೇಕಂದ್ರೆ ಅಂಗವಿಕೆಯವರಿಗೆ ಗಾಡಿಗಳು ಕೊಟ್ಟರು, ಆಮೇಲೆ ಆಟೋ ಚಾಲಕರಿಗೆ ಆಟೋನು ಕೊಟ್ಟರು. ಮತ್ತು ನೆಕ್ಸ್ಟ್ ನಾವು ಮತ್ತೆ ಅಂಗವಿಕೆಯವರಿಗೆ ಕೊಡುತ್ತೀನಿ ಅಂತ ಅದನ್ನೇ ಹೇಳಿದ್ದಾರೆ, ಮತ್ತು ಕೊಡ್ತಾರು. ನಮ್ಮ ಸಾಹೇಬ್ರಂತ ದೊಡ್ಡ ಮನಸ್ಸು ಅಂಥ ಮಿನಿಸ್ಟ್ರ್. ಇದು ನಮ್ಮ ಕರ್ನಾಟಕಕ್ಕೆ ಅಂದರೆ ಭಾಳ ದೊಡ್ಡ ಮನಸ್ಸು ಮಿನಿಸ್ಟರ್ ಆಗಿ ಅಂತ ಹೇಳ್ತಿದ್ದೀನಿ ನಾನು. ಏನು ಸರ್, ನಾನು ಇದು ಪ್ರಯತ್ನ ಪಡ್ತೀನಿ ನಮ್ಮ ಸರ್ ಸಂತೋಷ್ ಲಾಡ್ CM ಆಗಬೇಕಂತ ಹೇಳ್ತಾ ಇದ್ದೀನಿ. ಅಂಥ ಮಿನಿಸ್ಟ್ರ್ ಎಲ್ಲರಿಗೆ ಸಿಗಬೇಕು. ಅವ್ರು ಏನೇನು ಮಾಡ್ತಾನಂತ ಮುಂದೆ ಮಾಡಬೇಕಂತ ಇದು ಉದ್ದೇಶ ಇದೆ. ಎಲ್ಲರಿಗೂ ಪಡ್ಕೋಬೇಕು, ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ತಮ್ಮ ಹೆಸರು ನಜೀರ್ ಶೇಖ್ ಅಂತೂ. ನಾನು ಧಾರವಾಡದಲ್ಲಿ ಇರ್ತೀನಿ. ಅದರ ಸಂಬಂಧ ಇಲ್ಲಿ ಮಟ್ಟ ಬಂದಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಹೇಳಿ, ಸಂತೋಷ್ ಲಾಡ್ ಅವರ ಬರ್ತಡೇ ಗ್ರ್ಯಾಂಡ್ ಆಗಿ ನಡೀತಾ ಇದೆ ಹೊಸಪೇಟೆನಲ್ಲಿ. ತಾವೆಲ್ಲಿಂದ ಬಂದಿದ್ದೀರಾ? ನಾವು ಧಾರವಾಡ ಅವ್ರ ಕ್ಷೇತ್ರದಿಂದ ಬಂದೀವಿ. ಧಾರವಾಡ ಜಿಲ್ಲಾ ಉಸ್ತುವಾರಿ ನಮ್ಮದವರು. ಭಾಳ ನಾವು ಅಭಿಮಾನಿ ಅವ್ರದ್ದು. ಸಂತೋಷ್ ಲಾಡ್ ಸಾಹೇಬರು ನಮ್ಮ ಧಾರವಾಡ ಕ್ಷೇತ್ರ ಕಲಗಡಗಿ ಕ್ಷೇತ್ರದಾಗ ನಿಲ್ಲಬೇಕಂದ್ರೆ ಮೊದಲನೇ ಮಾತಿಗೆ ಅವರು ಬಂದು ಸರ್ವೆ ಮಾಡಿದರು. ಕಲಗಡಗಿ ಕ್ಷೇತ್ರ ಧಾರವಾಡ ಜಿಲ್ಲಾ ಅಂದ್ರೆ ಶಿಕ್ಷಣ ಬಗ್ಗೆ ಭಾಳ ಕಾಳಜಿ ವಹಿಸ್ತದೆ. ಧಾರವಾಡದಾಗ ಶಿಕ್ಷಣ ಬಗ್ಗೆ SDM ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, BVB ಕಾಲೇಜ್ ಇಂಥ ಕಾಲೇಜುಗಳು ಇದ್ದ ಕಾರಣ ಅವರು ಇಲ್ಲೇ ಬಂದು ಬಡವ ಕ್ಷೇತ್ರ ನೋಡಿದ್ರು. ಕಲಗಡಗಿ ಕ್ಷೇತ್ರ ಲಂಬಾಣಿ ತಾಂಡದವರು, ಭಾಳಷ್ಟು ಮುಸ್ಲಿಮರು, ದಲಿತರು ಎಲ್ಲರಿದ್ದಾರೆ. ಆ ಕ್ಷೇತ್ರದಲ್ಲಿ ಅವರು ಬಂದು ಆಯ್ಕೆ ಮಾಡಿ, ಇನ್ನೂ ಅವರು ಬಂದ ಪುನೀತ್ ಇನ್ನೂ ಬಂದಿಲ್ಲ, ಶಾಸಕರಿದ್ದಿಲ್ಲ. ಬಂದ ಕೂಡಲೇ ಎಲ್ಲ ರೈತರಿಗೆ ಒಂದು ಕನಿಷ್ಠ 5,000ರಿಂದ 10,000 ಬೋರ್ವೆಲ್ ನೀರಿನ ವ್ಯವಸ್ಥೆ, ಪ್ರತಿ 5 ಎಕರೆ ಭೂಮಿಗೆ ಒಂದು ಬೋರು. ಮತ್ತು ಅಲ್ಲಿ ಇದ್ದಂಥ 1800 ಹುಡುಗರು ಅವ್ರಿಗೆ ಶಾಲಿದ ವ್ಯವಸ್ಥೆ, ಅಲ್ಲಿ ಇದ್ದಂಥ ಟೀಚರ್ಸ್ಗೆ ಮತ್ತು ಆ್ಯಂಬುಲೆನ್ಸ್, ಮತ್ತು ಬಡ ರೈತರ ಮಕ್ಕಳಿದ್ರೆ ಅವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ITI ಮಾಡಲಿ, ಡಿಪ್ಲೊಮಾ ಮಾಡಲಿ, BE ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ ಅವ್ರ ಫೀಸ್ ಕಟ್ಟೋದು ವ್ಯವಸ್ಥೆ. ಮತ್ತು ಅಸಹಾಯಕರಿದ್ದರೆ ಭಾಳಷ್ಟು ಬಡವರು, ಕ್ಯಾನ್ಸರ್ ರೋಗಿಗಳು
ಮತ್ತು ಬಡ ರೋಗಿಗಳಿಗೆ ಅವರ ದೇಣಿಗೆ ಬಾಡಿದೆ ಮತ್ತು ಅಂಗವಿಕಲರ ಸಲುವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೊನ್ನೆ 550 ದ್ವಿಚಕ್ರ ವಾಹನ ಮೋಟರ್ ಸೈಕಲ್ ಅಂಗವಿಕಲರಿಗೆ ಕೊಟ್ಟರು. ಮತ್ತು ರಿಕ್ಷಾ ಚಾಲಕರಿಗೆ, ಬಡ ರಿಕ್ಷಾ ಚಾಲಕರಿಗೆ ಈಗ ಮೊನ್ನೆ 26 ಜನವರಿಗೆ 26 ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಅವರ ಸಂತೋಷ್ ಲಾಡ ಡೊನೇಷನ್ ಇದೆಯಲ್ಲ, ಟ್ರಸ್ಟ್ ಫಂಡ್, ಅದರಲ್ಲಿಂದ ಕೊಟ್ಟರು. ಇನ್ನು ಮುಂದೆ ಇವತ್ತು ಅವರು ನಮ್ಮ ಧಾರವಾಡದಲ್ಲಿ ಒಂದು 100 ಆಟೋ ರಿಕ್ಷಾ ಕೊಡು, ಒಂದು ರಿಕ್ಷಾ ಡ್ರೈವರ್ಗೆ 30,000 ರೂಪಾಯಿ ಸಹಾಯಧನ ಅವರಿಂದ ಸಂತೋಷ್ ಲಾಡ ಫೌಂಡೇಶನ್ ವತಿಯಿಂದ 30,000 ರೂಪಾಯಿ ಧನ ಸಹಾಯ ಅವರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕನಿಷ್ಠ 1,000 ಆಟೋ ರಿಕ್ಷಾ ಕೊಡುವ ಗುರಿ ಇದೆ. ಮತ್ತು ಭಾಳಷ್ಟು ಬಡವರದ್ದು ಸಿವಿಲ್ ಫೇಲ್ ಆಗಿದೆ ಧಾರವಾಡದಲ್ಲಿ. ಕೋವಿಡ್ ಬಂದಾಗ ಭಾಳಷ್ಟು ಜನರು ಇದು ಸಾಲ ತೊಗೊಂಡಿದ್ದು ಮನ್ನಾ ಆಕೈತಿ ಅಂತ ತಿಳ್ಕೊಂಡು ಹಂಗೆ ಕೂತಿದ್ರು. ಬಟ್ ಅದು ಮನ್ನಾ ಆಗಿಲ್ಲ, ಅದು ತುಂಬೋದು ಆಯಿತು ಲಾಸ್ಟಿಗೆ. ಅದರ ಸಲುವಾಗಿ ಭಾಳ ಬಡವರಷ್ಟು ಜನರದ್ದು ಎಲ್ಲ ಬ್ಯಾಂಕಿಗೆ ಮಾತಾಡಿ ಯಾರ್ಯಾರು ಬಡವರು ಇರ್ತಾರೆ ರಾಜ್ಯ ಮಟ್ಟದಲ್ಲಿ ಅವರು ಈ ಗುರಿ ಇಟ್ಕೊಂಡು ರಿಕ್ಷಾ ಕೊಡಬೇಕು, ದುಡಿತ ಎಲ್ಲ ವರ್ಗದವರಿಗೆ ಯಾರೂ ಇರಲಿ ಅವರಿಗೆ ಆಟೋ ರಿಕ್ಷಾ ಕೊಡಿಸ್ಬೇಕು, ದುಡಿಬೇಕು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಯಾರ್ಯಾರು ಏನನ್ನು ಮಾಡೋರು ಅವರು ನೇರವಾಗಿ ಬೆಟ್ಟಾದರೆ ಅವರಿಗೆ ಕೆಲಸ ಕೊಡಿಸೋದು, ಜಾಬ್ ಕೊಡಿಸೋದು. ಯಾರು ಬರಲಿ, ನಮ್ಮ ಐಬ್ಯಾಗ್ ಇದ್ದಾಗ ಧಾರವಾಡದಾಗ, ಕಲ್ಗಡಗಿ ಕ್ಷೇತ್ರದಾಗ, ಹುಬ್ಳಿ ಧಾರವಾಡದಾಗಿರಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಅವ್ರದ್ದು ಏನು ಧ್ವಜ ಮಾಡಿದ್ರು, ಒಂದು 10 ಕಿಲೋಮೀಟ್ರ್ ಧ್ವಜ ಮಾಡಿದ್ದು ಅದು ಗಿನ್ನಿಸ್ ದಾಖಲೆ ಆಗಿದೆ. ಭಾಳಷ್ಟು ಗಿನ್ನಿಸ್ ದಾಖಲೆ ಆಗಿದೆ. ಇಂಥ ವ್ಯಕ್ತಿ ಸಿಗೋದಿಲ್ಲ. ದ ಡೌನ್ ಟು ಅರ್ತ್ ಮಿನಿಸ್ಟರ್ ಅಂತ ಹೇಳ್ತೀವಿ ನಾವು. ಇಂಥ ಶಾಸಕರು, ಇಂಥ ಮನಸ್ದವರು ನಾವು ಎಲ್ಲೇ ನೋಡಿಲ್ಲ. ಭಾಳ ಒಳ್ಳೆಯವರು ಸಂತೋಷ್ ಲಾಡ್ ಅಂದ್ರೆ ಸಂತೋಷ, ಯಾವಾಗಲೂ ಆನಂದವಾಗಿರ್ತಾರೆ, ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಎಲ್ಲರೂ ಇರ್ತಾರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು MM ಬೇಪಾರಿ ಅಂತ, ಧಾರವಾಡ ಜಿಲ್ಲಾ ರಿಕ್ಷಾ ಚಾಲಕರ ಕಾರ್ಯದರ್ಶಿ, ಅಂಜುಮನ್ ಸಂಸ್ಥೆಯ ಸದಸ್ಯರು ಮತ್ತು ಲಾಡ್ ಅಭಿಮಾನಿಗಳು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.